ಖಾಸಗಿ ಕಂಪನಿಗಳಿಂದ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಬರೆ ಹಾಕಲಾಗ್ತಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಶೆಲ್ ಬಂಕ್ ಹೆಚ್ಚು ಮಾಡಿದೆ. 15 ದಿನದಲ್ಲಿ 3ನೇ ಸಲ ದರ ಏರಿಕೆ ಮಾಡಿದೆ ಶೆಲ್ ಬಂಕ್. ಇಂದು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳು ಏರಿಕೆಯಾಗಿದೆ. ಕೇಂದ್ರದ ಅಬಕಾರಿ ಸುಂಕ ಇಳಿಕೆ ನಂತರವೂ ಏರಿಕೆ ಆಗ್ತಾ ಇದೆ. ಪ್ರಸ್ತುತ ಪೆಟ್ರೋಲ್ 111 ರೂಪಾಯಿ 98 ಪೈಸೆ, 121 ರೂಪಾಯಿ 98 ಪೈಸೆ ಅಲ್ಲಿ ಮಾರಾಟ ಆಗ್ತಾ ಇದೆ. ಡೀಸೆಲ್ 98 ರೂಪಾಯಿ 15 ಪೈಸೆ ಹಾಗೂ 108 ರೂಪಾಯಿ 15 ಪೈಸೆ ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕ್ಯಾಮೆರಾ ಕಾಣ್ತಿದ್ದಂತೆ ಪೆಟ್ರೋಲ್ ಹಾಕೋದನ್ನ ನಿಲ್ಲಿಸಿದ್ದಾರೆ. ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಕ್ಯಾಮೆರಾ ಕಣ್ಣಿಗೆ ಬೀಳದಂತೆ ದರ ಪಟ್ಟಿಯನ್ನ ಬಂಕ್ ಸಿಬ್ಬಂದಿ ಬದಲಾಯಿಸಿದ್ದಾರೆ. ಖಾಸಗಿ ಕಂಪನಿಗಳಿಂದ ಗ್ರಾಹಕರಿಂದ ವಸೂಲಿ ಮಾಡಲಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮೆರಾ ಕಾಣಿಸ್ತಿದ್ದಂತೆ ದರ ಪಟ್ಟಿಯನ್ನ ಬಂಕ್ ಸಿಬ್ಬಂದಿ ಬದಲಾಯಿಸಿರುವಂತಹ ಕೆಲಸ ಆಗಿದೆ. ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ರೇಟ್ಗಳು ಜಾಸ್ತಿ ಆಗ್ತಾವ ಅನ್ನೋ ಒಂದು ಆತಂಕಗಳು ಜನರಲ್ಲಿ ಮನೆ ಮಾಡ್ತಾನೆ ಇದೆ. ಇಂಥ ಒಂದು ಆತಂಕವನ್ನು ಹೋಗ್ಲಾಡ್ಸಕ್ಕೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಷ್ಟೇ ಕೂಡ ಅಬಕಾರಿ ಸುಂಕವನ್ನು ಕೂಡ ಇಳಿಸುವಂಥ ಕೆಲಸವನ್ನು ಮಾಡಿದರು. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿನ ಅಬಕಾರಿ ಸುಂಕ ಏನಿತ್ತು ಅದನ್ನು ಇಳಿಕೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆದಾಗ್ಯೂ ಕೂಡ ಖಾಸಗಿ ಕಂಪನಿಯ ಪೆಟ್ರೋಲ್ ಪಂಪ್ಗಳೇನಿವೆ ಅಲ್ಲಿ ಬೆಲೆ ಏರಿಕೆಗಳಾಗ್ತಾ ಇರ್ತಕ್ಕಂಥದ್ದು, ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ಕೂಡ ನಾವು ಗಮನಿಸ್ತೀವಿ. ಈಗಷ್ಟೇ ಕೂಡ ನಯಾರ ಪೆಟ್ರೋಲ್ ಬಂಕಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಜಾಸ್ತಿ ಆಗಿದ್ದು, ಅದರ ಬೆನ್ನಲ್ಲೇ ಕೂಡ ಕಳೆದ 15 ದಿನಗಳಿಂದಲೂ ಕೂಡ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ನ ದರಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಾನೀಗ ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂತಹ ಶೆಲ್ ಪೆಟ್ರೋಲ್ ಬಂಕ್ ಒಂದರ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಪೆಟ್ರೋಲ್ನ ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಿಂದಲೂ ಆಗ್ತಾ ಇರ್ತಕ್ಕಂಥ ದರ ಏರಿಕೆ ಏನಿದೆ ಆ ದರ ಏರಿಕೆಯು ನಡುವೆಯೂ ಕೂಡ ಬಂಕ್ಗಳು ನಡೀತಾ ಇದ್ವು. ಯಾವಾಗ ಮಾಧ್ಯಮಗಳು ಈ ಒಂದು ವಿಚಾರವನ್ನು ಪ್ರಸಾರ ಮಾಡಲಿಕ್ಕೆ ಮುಂದಾದವು ಆ ಸಂದರ್ಭದಲ್ಲಿ ಮಾಧ್ಯಮಗಳು ಪೆಟ್ರೋಲ್ ಬಂಕನ್ನು ಪ್ರವೇಶ ಮಾಡ್ತಿದ್ದಂತೆ ಕೂಡ ಸಂಪೂರ್ಣವಾಗಿ ಬಂಕನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ನಾವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಗ್ರಾಹಕರಿಗೆ ಪೆಟ್ರೋಲ್ ಹಾಕುವಂಥ ಕೆಲಸವನ್ನು ಮಾಡ್ತಿದ್ರು. ನಾವು ಗಮನಿಸ್ಬೋದು ಇಲ್ಲಿ ಒಂದು ನೇಮ್ ಬೋರ್ಡ್ ಇತ್ತು. ಅಂದರೆ ಪೆಟ್ರೋಲ್ನ ದರಗಳು ಎಷ್ಟಿದೆ ಇವತ್ತಿನ ದರಗಳು ಅನ್ನುವಂಥ ಒಂದು ಚಾರ್ಟ್ ಮೊದಲಿಗೆ ಇತ್ತು. ಆ ಒಂದು ಚಾರ್ಟನ್ನು ನಾವು ತೋರಿಸ್ತೀವಿ. ಯಾಕಂತ ಹೇಳಿದ್ರೆ ಮೊದಲಿಗೆ ಆ ಒಂದು ಚಾರ್ಟ್ನಲ್ಲಿ ಇದ್ದಂಥ ರೇಟ್ಗಳನ್ನು ಕೂಡ ಅಂದರೆ 121 ರೂಪಾಯಿ ಇದ್ದಂಥದ್ದು, 121.98 ಇದ್ದಂಥದ್ದು, 111.98 ಇದ್ದಂಥದ್ದು, ಅದೇ ರೀತಿಯಾಗಿ 98 ರೂಪಾಯಿ 15 ಪೈಸೆ ಇದ್ದಂಥದ್ದು, ಅದೇ 103 ರೂಪಾಯಿ 15 ಪೈಸೆ ಇದ್ದಂಥದ್ದು. ಅಂದರೆ ಇವತ್ತು ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಪೆಟ್ರೋಲ್ ಮತ್ತು ಡೀಸೆಲ್ ಏನಿತ್ತು ಅವುಗಳ ದರ ಇದ್ದಂಥದ್ದು. ಯಾವಾಗ ಮಾಧ್ಯಮ ಇಲ್ಲಿಗೆ ಪ್ರವೇಶ ಮಾಡ್ತು ಅಂತಹ ಸಂದರ್ಭದಲ್ಲಿ ಆ ಒಂದು ದರಗಳ ಪಟ್ಟಿ ಏನಿತ್ತು ಅದನ್ನೇ ಕೂಡ ಮರೆಮಾಚುವಂಥ ಕೆಲಸವನ್ನು ಬಂಕ್ನ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿ ಬಂದು ಚಿತ್ರೀಕರಣ ಮಾಡಲಿಕ್ಕೆ ಯಾವುದೇ ರೀತಿಯಾದ ಒಂದು ಅವಕಾಶವನ್ನು ಕೊಡಲಿಲ್ಲ. ಇಲ್ಲಿವರೆಗೆ ಪೆಟ್ರೋಲನ್ನು ಹಾಕಿಸ್ತಾ ಇದ್ದಂಥ ಗ್ರಾಹಕರೇನಿದ್ರು ಆ ಗ್ರಾಹಕರಿಗೂ ಕೂಡ ಪೆಟ್ರೋಲನ್ನು ಹಾಕದೆ ಏಕೈಕ ಈಗ ಬಂಕನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು. ರೆಗ್ಯುಲರ್ ಆಗಿ ಈ ಭಾಗದಲ್ಲಿ ಓಡಾಟ ಮಾಡುವಂಥ ಜನರು ಬರ್ತಿದ್ದಂಥ ಪೆಟ್ರೋಲ್ ಬಂಕ್ ಇದಾಗಿತ್ತು. ಯಾವಾಗ ಪೆಟ್ರೋಲ್ ಬಂಕ್ನಲ್ಲಿ ಕಳೆದ 15 ದಿನಗಳಿಂದನೂ ಕೂಡ ದರಗಳು ಜಾಸ್ತಿ ಆಗಿವೆ ಅನ್ನೋ ಒಂದು ವಿಚಾರಗಳು ಮಾಧ್ಯಮದಲ್ಲಿ ಬರಲಿಕ್ಕೆ ಶುರುವಾಯಿತು. ಜೊತೆಗೆ ಅದನ್ನು ಚಿತ್ರೀಕರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಸಿಬ್ಬಂದಿಗಳು ತಾವು ಗ್ರಾಹಕರಿಗೆ ಕೊಡ್ತಾ ಇದ್ದಂಥ ಪೆಟ್ರೋಲನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಸಂಪೂರ್ಣವಾಗಿ ಈ ಒಂದು ಬಂಕ್ನಲ್ಲಿ ಈಗ ಬಂಕನ್ನೇ ಕ್ಲೋಸ್ ಮಾಡಿ ಯಾವುದೇ ಗ್ರಾಹಕರು ಬರದ ರೀತಿಯಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಖಾಸಗಿ ಕಂಪನಿಗಳೇನಿವೆ ಇಂಥದ್ದೊಂದು ಸಂದರ್ಭವನ್ನು ಬಳಸ್ಕೊಂಡು ಯಾವುದೇ ನಿಯಂತ್ರಣ ಇಲ್ಲದೆ ಈ ರೀತಿಯಾದ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಇಲ್ಲಿ ಕಾಣೋಕ್ಕೆ ಸಿಗ್ತಾ ಇವೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.